ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಫ್ರೆಂಡ್ಸ್, ಇವತ್ತು ನಾ ಮಧ್ಯಾಹ್ನದಾಗ ಲಾಗ್ನ ಚಾಲು ಮಾಡೀನಿ ನೋಡ್ರಿ. ಇವತ್ತಿನ ಲಾಗ್ದಾಗ ನಾ ಮತ್ತು ನಮ್ಮ ಅವ್ವ ಕೂಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಒಂದು ಅಡುಗೆ ಮಾಡ್ಲಿಕತ್ತಿದ್ದೇವ್ರಿ. ಇವತ್ತಿನ ಲಾಗ್ದಾಗ ಏನಿರ್ತೋ ಅಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಮೊನ್ನೆ ಆಯ್ತಲ್ರಿ ಹುಣ್ಣಿ. ಅದು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಮುದ್ದಿಕಟ್ಟ ಹುಣ್ಣಿ ಅತ್ತಾರ್ರಿ. ಅದು ಮುದ್ದಿಕಟ್ಟ ಹುಣ್ಣಿಗೆ ಇದು ಕಾಳ ಉಳ್ಳಾಗಡ್ಡಿ ತಪ್ಪಲ, ಬೆಳ್ಳುಳ್ಳಿ ತಪ್ಪಲ ಅದು ಹಾಕಿ ಅವು ಮುದ್ದೆ ಕಟ್ತಾರ್ರಿ. ಅದು ನಾವು ಮೊನ್ನೆ ಹುಣ್ಣಿ ದಿವಸ ಮಾಡಿದಿಲ್ರಿ. ಊರಿಂದು ನಮ್ಮ ಅಕ್ಕನ ಮಗ ಬಂದಾನಲ್ರಿ, ಹಾಗಾಗಿ ನಮ್ಮ ಅಕ್ಕ ಅವೆಲ್ಲ ಕೊಟ್ಟು ಕಳಿಸ್ಯಾಳ್ರಿ. ಅದಕ್ಕಾಗಿ ನಮ್ಮವ್ವ ಇಲ್ಲಿ ಮುದ್ದೆ ಮಾಡ್ಲಿಕತ್ತಾಳ್ರಿ. ಫ್ರೆಂಡ್ಸ್, ನಾ ಮತ್ತು ಸ್ಟಿಚಿಂಗ್ ಕ್ಲಾಸಿಗೆ ನಡೆದೀನಿ. ಅಲ್ಲಿ ವಿಡಿಯೋ ಮಾಡ್ಬೇಕಂದ್ರೆ ಅವರು ವಿಡಿಯೋ ಮಾಡಬೇಡ ಅಂದಿರ್ರಿ, ಹಾಗಾಗಿ ಅಲ್ಲಿದು ವಿಡಿಯೋ ಏನೂ ಮಾಡಿಲ್ರಿ. ಕ್ಲಾಸಿಗೆ ನಡೆದೀನಿ ಆದ್ರೆ ಅವರು ಟೈಮಿಗೆ ದುಕಾನ್ ತೆರೆಯಲಾಗ್ಯಾರ್ರಿ ಮತ್ತು ಟೈಮಿಗೆ ಬರ್ಲಾಗ್ಯಾರ. ಒಂದೊಂದು ದಿವಸ ಹೇಳೋದು, ಒಂದೊಂದು ದಿವಸ ಬಿಡೋದು, ಹಿಂಗೆ ನಡ್ದದ್ರಿ. ನಾ ಮತ್ತೊಂದು ಕ್ಲಾಸ ನೋಡ್ಬೇಕಂತಂದ್ರೆ ನನಗೆ ಯಾರೂ ಹೇಳಲಾಗ್ಯಾರ್ರಿ. ಯಾಕಂದ್ರೆ ಮರಾಠಿ ತಿಳಿಯಲ್ಲ, ಹಿಂದಿನೂ ತಿಳಿಯಲ್ಲ, ಹಾಗಾಗಿ ಹೇಳಲ್ಲ ಅಂಥೇಳಿ ಅಲ್ಲಗತ್ತಾರ್ರಿ. ಅದಕ್ಕಾಗಿ ಇವ್ರಿಗೆ ನಾ ಈಗ ನಡೆದೀನಿ ನೋಡ್ರಿ. ಅವ್ರಿಗೆ ಕೇಳಿದ ಬಳಿಕ ಯಾಕೆ ಇರ್ಲಕ್ಕ ಬಾ ತಂದಿರ್ರಿ, ಹಾಗಾಗಿ ಅವ್ರ ಬಲ್ಲಿ ನಡೆದಿದ್ದಾರೆ. ಆದ್ರೆ ಅವರು ಟೈಮಿಗೆ ಬರ್ಲಾಗ್ಯಾರ ನೋಡ್ರಿ. ಒಂದಿನ ಹೋಗೋದು, ಒಂದಿನ ಬಿಡೋದು, ಹಿಂಗೆ ನಡ್ದದ್ರಿ. ಇದು ಮುದ್ದೆ ಕಟ್ಟೋದು ಆದಮೇಲೆಲ್ಲ ನಮ್ಮವ್ಗೆ ನಾ ಎಲ್ಲ ಸವರಿಸ್ಕೊಟ್ಟು ಹೋಗ್ತೀನಿ ರೀ. ರೊಟ್ಟಿ ಅದು ಮಾಡಿ ಮಿಕ್ಸರ್ಗೆ ಹಾಕಿ ಕೊಟ್ಟೋದು ಬರತನ ನಮ್ಮವ್ವ ಕಟ್ಟಿಡ್ತಾಳ್ರಿ. ಹಾಗಾಗಿ ನನಗೂ ಸ್ವಲ್ಪ ಟೈಮ್ ಆಲಗತ್ತಿತ್ತಲ್ರಿ, ಎಲ್ಲನೂ ಮಾಡಿ ಮತ್ತು ಕ್ಲಾಸಿಗೆ ಹೋಗ್ತೀನಿ ನೋಡ್ರಿ ನಾ. ಫ್ರೆಂಡ್ಸ್, ನಮ್ಗೆ 3 ಮಂದಿ ಹಣ್ಣುಗಳು ಹರ ಮತ್ತು ನಾವು 3 ಮಂದಿ ಅಕ್ಕ ತಂಗಿಯರಿದ್ದೇವ್ರಿ. 3 ಮಂದಿ ಹಣ್ಣುಗಳು ಇದ್ರೂ ನಮ್ಮವ್ವ ನಂಬಲ್ಲಿ ಯಾಕಳ ಅಂದ್ರಿ. ಕೊರೋನಾ 2ನೇ ಅಲೆ ಬತ್ತಲ್ರಿ, ಆವಾಗ ನಮ್ಮ ದೊಡ್ಡ ಅಣ್ಣಗೆ ಕೊರೋನಾ ಆಯ್ತು. ಕೊರೋನಾ ಆಗಿ 1 ತಿಂಗಳ ದವಾಖಾನ್ಯಾಗಿದ್ದರಿ. 1 ತಿಂಗಳು ದವಾಖಾನ್ಯಾಗಿದ್ದು ರೊಕ್ಕನೂ ಹಾಕಿದೇವ್ರಿ ಬಕ್ಕೊಳ, ಆದರೂ ಕಮ್ಮಿ ಆಗಲಿಲ್ರಿ. ಆವಾಗ ಅವರು ತೀರ್ಕೊಂಡ್ರಿ. ಹಾಗಾಗಿ ನಮ್ಮವ್ವ ಅಲ್ಲಿ ಊರಾಗ ಹಳಲ್ರಿ, ಅಲ್ಲಿ ಬಕ್ಕುಳ ಟೆನ್ಷನ್ ಮಾಡ್ಕೊಳ್ಳೋದು, ಅಳ್ಕೊತದು ಕುಂದ್ರೋದು ಎಲ್ಲ ಹಂಗೆ ಮಾಡ್ಲಿಕತ್ತಾಳ ಅಂಥೇಳಿ ಇಲ್ಲಿಗೆ ಕಳಿಸ್ಯಾರ್ರಿ. ಅಲ್ಲಿ ಊರಾಗ ನಮ್ಮದೊಂದು ಎಮ್ಮೆ ಅದ ರೀ. ಅದು ಎಮ್ಮೆ ಮೇಯ್ಸ್ಲಿಕ್ಕೆ ಹೋಗ್ತಿಳ್ರಿ. ಅಲ್ಲಿ ಎಮ್ಮೆ ಮೇಯ್ಸ್ಲಿಕ್ಕೆ ಹೋಗಿ ಹೊಲದಾಗ ಎಮ್ಮೆ ಒಂದು ತವಲಿ ಕಟ್ಟಿ ಅಳ್ಕೋತ ಕುಂದ್ರಲಿಕತ್ತಾಳ ಅಂಥೇಳಿ ನೋಡಿದವರೆಲ್ಲ ಬಂದು ಹೇಳಿರ್ರಿ. ಹಾಗಾಗಿ ಎಮ್ಮೆ ಬಿಡಿಸಿ ಸ್ವಲ್ಪ ದಿವಸ ಈ ಕಡೆರೆ ಕಳಿಸ್ಬೇಕಂಥೇಳಿ ಈ ಕಡೆ ಕಳಿಸ್ಯಾರ್ರಿ. ಆದ್ರೆ ಇಲ್ಲಿಗೆ ಬಂದ ಬಳಿಕ ಇನ್ನೂ ಸ್ವಲ್ಪ ಟೆನ್ಷನ್ ಹೆಚ್ಚಿಗೆ ಆಗ್ಲತ್ತದ್ರಿ ನಮ್ಮವ್ಗೆ. ಯಾಕಂದ್ರೆ ಕೊರೋನಾದಾಗ ತೀರ್ಕೊಂಡ್ರು ನೋಡ್ರಿ ಅವರು ನಮ್ಮ ಅಣ್ಣ. ಅವ್ರ ಮಕ್ಕಳು ಇನ್ನೂ ಸಣ್ಣವ್ರ ರೀ. ಅವರು ಕಾಲೇಜು ಶಾಲೆ ಅದು ಬಿಟ್ಟು ಕೆಲಸ ಮಾಡೋದು, ಮನೆ ಬಾಡಿಗೆ ಅದ ರೀ, ಸ್ವಂತನೂ ಮನೆ ಇಲ್ಲರಿ. ಮತ್ತು ನಮ್ಮ ವಯ್ನಿಗೂ ಹೊರಗೆ ಹೋಗಿ ಕೆಲಸ ಮಾಡಪ್ಲೇ ಇಲ್ಲರಿ. ಅವರಿಗೆ ಅಸ್ತಮಾ ಅದ ರೀ. ಮಕ್ಕಳಿಗೆ ದುಡಿಬೇಕಲ್ರಿ, ಅವರೇ ಕೆಲ್ಸಕ್ಕೆ ಹೋಗ್ತಾರ್ರಿ. ಅದು ಅಷ್ಟು ಟೆನ್ಷನ್ ರೀ. ಮತ್ತು ಇದು ನಮ್ಮ ಅಣ್ಣಗೆ ರೊಕ್ಕ 8-10 ಲಕ್ಷ ರೂಪಾಯಿ ಹಾಕಿದ್ದೇವ್ರಿ. ಅದು ಸಾಲ ತೀರಿಸ್ಬೇಕಲ್ರಿ. ಅದು ತೀರ್ಸಕ್ಕೆ ಮತ್ತು ಇಲ್ಲಿ ಇನ್ನೊಬ್ಬರು ಅಣ್ಣಾರ ನೋಡ್ರಿ, ಅವರು ಬಕ್ಕುಳ ಕಷ್ಟಪಡ್ತಾರ್ರಿ. ಅವರು ಆಟೋ ನಡೆಸ್ತಾರೆ. ಒಮ್ಮೊಮ್ಮೆ ಕೆಲಸ ಆಗ್ತದ, ಒಮ್ಮೊಮ್ಮೆ ಕೆಲಸ ಆಗಲ್ರಿ. ಅದು ಅವ್ರೂ ಮನೆ ಬಾಡಿಗೆದಾಗೆ ಹರ ರೀ. ಮತ್ತು ನಮ್ಮ ಊರಾಗ ಒಬ್ಬರು ಅಣ್ಣ ಹರಲ್ರಿ, ಅವರು ಇವು ಕೇಬಲ್ ಆಪ್ರೇಟರ್ ಹರ ರೀ. ಅಲ್ಲಿ ಅಷ್ಟೇನು ಕೆಲಸ ಇಲ್ಲರಿ.
ಎಲ್ಲ ಸಾಲ ತೀರ್ಸಕ್ಕೆ ಎಲ್ಲರೂ ಕಷ್ಟಪಡ್ಲಿಕತ್ತಾರ ರೀ. ಹಾಗಾಗಿ ನಮ್ಮ ತಾಯಿಗೆ ಅವ್ರ ಕೈಲೇ ಈಗೇನೂ ಆಗಲ್ಲಲ್ರಿ. ನಮ್ಮ ಅವ್ವಗನೂ ವಯಸ್ಸಾಗ್ಯದ ರೀ, ನಮ್ಮ ಅಪ್ಪಗೂ ವಯಸ್ಸಾಗ್ಯದ. ಅವರು ಎಲ್ಲಿ ಕೆಲಸ ಮಾಡಪ್ಲೇ ಇಲ್ರಿ. ಮಕ್ಕಳದು ಹೈರಾಣ ನೋಡಿ ಅವರು ಬಕ್ಕಳು ಟೆನ್ಷನ್ ಮಾಡ್ಕೊಳ್ಕತ್ತಾರ ರೀ. ಇಲ್ಲಿ ಬಂದ ಬಳಿಕ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗ್ತದೇನೋ ಅಂತಂದ್ರೆ ಇಲ್ಲಿ ಮತ್ತು ಅವ್ರದ್ದು ಎಲ್ಲ ಹೈರಾಣ ನೋಡಿ ಮತ್ತಿಟ್ಟು ಟೆನ್ಷನ್ ಮಾಡ್ಕೊಳ್ಕತ್ತಾಳ ರೀ. ನಂದೂ ಸ್ವಲ್ಪ ಟೆನ್ಷನ್ ತೊಗೋತಾಳ ರೀ. ನಮ್ಮದು ಸ್ವಲ್ಪ ಫ್ಯಾಮಿಲಿದಾಗ ಪ್ರಾಬ್ಲಮ್ ಅದ ರೀ. ಹಾಗಾಗಿ ಇಲ್ಲಿ ಎಲ್ಲರೇ ಹೊರಗೆ ಬೇರೆದವ್ರ ಜೋಡಿ ಮಾತಾಡ್ಕೊತ ಕೂತ್ರೆ ಸ್ವಲ್ಪ ನೆನಪು ಹಾರ್ತದ ತಂದರಿ. ಆಕಿಗೆ ಎಲ್ಲಿ ಹೋಗಿ ಮಾತಾಡೋಕ್ಕೂ ಕುಂದ್ರಲ್ರಿ. ಯಾಕಂದ್ರೆ ಆಕಿಗೆ ಭಾಷೆ ಬರಲ್ಲಲ್ರಿ ಮಾತಾಡೋಕೆ. ಹಾಗಾಗಿ ಒಬ್ಬಾಕಿನೇ ಕುಂದಿರ್ತಾಳೆ. ಇಲ್ಲಿ ಮತ್ತಿಟ್ಟು ಹೆಚ್ಚಿಗೆ ಟೆನ್ಷನ್ ಆಗ್ಯದ ನೋಡ್ರಿ ಆಕಿಗೆ. ಅಲ್ಲಿ ನಮ್ಮ ಹಳ್ಳಿಯಾಗ ಆ ಕಡಿಟ್ಟು ಈ ಕಡಿಟ್ಟು ಸ್ವಲ್ಪ ಕುಂದ್ರೋದು ಮಾತಾಡೋದು ಅಲ್ಲಿ ಕಣ್ಣು ಎದುರು ಇರಲ್ಲಲ್ರಿ. ಸ್ವಲ್ಪ ಮರಿಬೋದು ರೀ. ಇಲ್ಲಿ ಬಂದ ಬಳಿಕ ಹೆಚ್ಚಿಗೆ ಮತ್ತಿಟ್ಟು ಖರಾಬ್ ಆಗ್ಯಾಳ ರೀ. ಫ್ರೆಂಡ್ಸ್, ನಾ ಕ್ಲಾಸಿಗೆ ಹೋಗಿ ಬರತ್ತನ ನಮ್ಮವ್ವ ಇಲ್ಲಿ ನೋಡ್ರಿ ಮುದ್ದೆ ಕಟ್ಟಿಳ್ರಿ.